ಬಸವ ಕಲ್ಯಾಣ ಮಹಾನಗರದಲ್ಲಿ ಜೂನ್ 28ರಂದು ಕನೇರಿಯ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾರಥ್ಯದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಮಹಾಸಮಾವೇಶವನ್ನು ಭವ್ಯವಾಗಿ ಆಚರಿಸಲು ಬಸವ ಕಲ್ಯಾಣ ಮಹಾನಗರದ ಜನತೆ ನಿಶ್ಚಯಿಸಿದ್ದಾರೆ. ಇವತ್ತು बसव कल्याण महानगरದಲ್ಲಿ आ कार्यक्रमದ मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकल्या। आज ही एडमिशन करें। दीनी अक़दार और जदीद दुनियावी तालीम का बेहतरीन संगम ऑर्किड्स पब्लिक स्कूल, अब एडमिशन्स खुले हैं। आज ही अपने बच्चों का मुस्तकबिल महफूज बनाएं। पूर्वभावी चर्चा सभೆಯನ್ನ ಆಯೋಜಿಸಿ ಬಸವ ಕಲ್ಯಾಣ ಮಹಾನಗರದ ಹಲವಾರು ಗಣ್ಯರನ್ನ ಇಲ್ಲಿ ಆಮಂತ್ರಿಸಿ ಎಲ್ಲರೂ ಆಗಮಿಸಿ ಆಮಂತ್ರಣೆ ಮೇರೆಗೆ ಎಲ್ಲರೂ ಆಗಮಿಸಿ ಈ ಬಸವ ಕಲ್ಯಾಣ ಮಹಾನಗರದಲ್ಲಿ ಭವ್ಯವಾದಂಥ ಈ ಸಮಾರಂಭವನ್ನು ನಾವೆಲ್ಲರೂ ಬಹಳ ಅತ್ಯಂತ ವೈಭವದಿಂದ ಆಚರಿಸೋಣ ಅಂತ ಹೇಳಿ ಎಲ್ಲರೂ ಸೇರಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮವು ಯಾರದೇ ವಿರೋಧ ಅಲ್ಲ, ಯಾರ ಪರವೂ ಅಲ್ಲ. डीएज स्कूल एडमिशंस आर ओपन, जहां तालीम से बनेगा आपके बच्चों का रोशन कल। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज, एडमिशंस आर ओपन। ಯಾವ ಪಕ್ಷಗಳಿಗೂ ಜಾತಿ ಮತ ಪಂಥಗಳಿಗೂ ಸಂಬಂಧಪಟ್ಟಿರುವಂತದ್ದಲ್ಲ. ಈ ಹಿಂದೂ ದೇಶದಲ್ಲಿ ಹಿಂದೂ ಆದಂಥವನು ಹಿಂದುತ್ವವನ್ನು ಮರೀತಾ ಇದ್ದಾನೆ. ಅವನಲ್ಲಿ ಹಿಂದುತ್ವವನ್ನು ಜಾಗೃತಗೊಳಿಸಬೇಕು ಎಂಬ ಒಂದೇ ಒಂದು ಸದುದ್ದೇಶದಿಂದ ಬಸವಾದಿ ಶಿವಶರಣರ ವಿಚಾರಧಾರೆಗಳು ಹಿಂದುತ್ವ ವಿಚಾರದಿಂದ ದೂರವಾಗಿರುವಂಥವುಗಳಲ್ಲ. ಆದರೆ ಕೆಲವರು ಬಸವಾದಿ ಶಿವಶರಣರನ್ನ ಹಿಂದೂ ಮಹಾಸಾಗರದಿಂದ ಅವರನ್ನ ದೂರ ಸರಿಸುವಂತ ಒಂದು ಪ್ರಯತ್ನವನ್ನು ನಡೆಸಿದ್ದಾರೆ. ಆ ಪ್ರಯತ್ನವು ಎಂದೂ ಫಲಕಾರಿಯಾಗದು. ಬಸವಾದಿ ಶಿವಶರಣರ ವಿಚಾರಧಾರೆಗಳೆಲ್ಲವೂ ಹಿಂದೂ ವಿಚಾರಧಾರೆಗೆ ಸಹಮತವಾಗಿರುವಂಥವುಗಳು. ಅಲ್ಲೊಂದು ಇಲ್ಲೊಂದು ವಚನಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಸಲ್ಲದ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದು ಹಾಗಲ್ಲ. ಇದು ಈ ದೇಶದಲ್ಲಿ ಹಲವಾರು ಜನ ಬದುಕ್ತಾ ಇದ್ದಾರೆ. ಹಲವಾರು RG Public School English Medium admissions are open. Nursery to 8th standard bus facility available. Your child deserve the best education. स्कूल स्टाइल कैंसिल, यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। ಜನಗಳ ವಿಚಾರಧಾರೆಗಳು ಭಿನ್ನ ಭಿನ್ನವಾಗಿದ್ರು ಈ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬನು ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾನೆ. ಆದರೆ ಇಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಜನಗಳು ಇಲ್ಲಿ ಅಪಸ್ವರವನ್ನ ನುಡಿಸ್ತಾ ಇದ್ದಾರೆ. ಆ ಅಪಸ್ವರವನ್ನು ಸರಿಪಡಿಸುವ ಉದ್ದೇಶದಿಂದ ಇಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಭವ್ಯವಾದಂಥ ಸಮಾರಂಭವನ್ನು ನೆರವೇರಿಸಲು ನಿಶ್ಚಯಿಸಿದ್ದಾರೆ. ಅದಕ್ಕೆ ನಗರದ ಮಹಾಜನಗಳೆಲ್ಲರೂ ಒಕ್ಕರೂಲಿನ ಒಂದು ಸಮ್ಮತವನ್ನು ಸೂಚಿಸಿದ್ದಾರೆ. ಈಗಾಗಲೇ ಹಲವಾರು ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಸ್ವಾಮಿಗಳು, ಸುಮಾರು 300ಕ್ಕೂ ಮೀರಿ ಸ್ವಾಮಿಗಳೆಲ್ಲ ಸೇರ್ತಾ ಇದ್ದಾರೆ. ನಾಡಿನ ಎಲ್ಲ ಜನಗಳು ಯಾವನಿಗೆ ನಾನು ಹಿಂದೂ ಎಂಬತಕ್ಕಂಥ ಹೆಮ್ಮೆ ಇದೆಯೋ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅವರು ಓಡೋಡಿ ಬರ್ತಾ ಇದ್ದಾರೆ. ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಭವ್ಯವಾದಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು.
ಬರುವ 7ನೇ ತಾರೀಕಿನಂದು ಮತ್ತೆ 2ನೇ ಒಂದು ಚರ್ಚಾ ಸಭೆಯನ್ನು ಏರ್ಪಡಿಸಲಾಗುತ್ತದೆ. ಆ ಚರ್ಚಾ ಸಭೆಯಲ್ಲಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸಲಹೆ ಸೂಚನೆಗಳನ್ನು, ಸಹಕಾರಗಳನ್ನು ತಾವೆಲ್ಲರೂ ನೀಡಬೇಕು ಅಂತ ಕೇಳ್ಕೊಂಡು 2 ಮಾತು ಮುಗಿಸ್ತಾ ಇದ್ದೇನೆ.